ವ್ಲಾಗ್ ಮಾಡ್ತಿರೋದು ನನ್ನ ಐಫೋನ್ 17 Pro Max ಅಲ್ಲಿ ಎಂಡ್ ಮಾಡೋಷ್ಟರಲ್ಲಿ ಫೋನ್ ಹೊಡೆದೋಗೈತೆ. ಫಸ್ಟ್ ಮನೆಗೆ ಹೋಗಿ ಮಲಗಿದ್ರೆ ಸಾಕು. ಈ ವಾರ ನಾನು ಏನ್ ಮಾಡಿದೆ ಅಂತ ಫೋಟೋ ಸೆಲ್ಫಿ ಕೂಡ ತಗೊಂಡಿಲ್ಲ ಫೋನಲ್ಲಿ. ಮಿಸ್ಕಮ್ಯುನಿಕೇಶನ್ ಆಗೋಯ್ತು. ಗ್ರೂಪ್ ಹಂಗೆ ಸತಿ ಹಿಡ್ಕಲೆತ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ 2026 ನಾನು ವಿಷನ್ ಬೋರ್ಡ್ ಬರೆದಿದ್ದೆ. ಸೊ ನೀವು ನೋಡಿರ್ತೀರ ಸ್ಯಾಮ್ ವ್ಲಾಗಲ್ಲೆಲ್ಲ ವಿಷನ್ ಬೋರ್ಡ್ ಎಲ್ಲರೂ ಬರೆದಿದ್ವಿ. ಲೈಕ್ ಒಬ್ರೊಬ್ರು ಒಂದೊಂದು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿ ಬರೆದಿದ್ವಿ. ಸೊ ಹಾಗೆ ಆ ವಿಷನ್ ಬೋರ್ಡಲ್ಲಿ ಇರೋದನ್ನ ಕಂಪ್ಲೀಟ್ ಮಾಡಬೇಕಲ್ವ, ಹಾಗೆ ಬರೆದಿಡಬಾರ್ದಲ್ಲ. ಸೊ ತುಂಬ ಮಾಡ್ತಾಯಿದ್ದೀನಿ, ಟು ಬಿ ಆನೆಸ್ಟ್ ತುಂಬ ಮಾಡ್ತಾಯಿದ್ದೀನಿ, ಒಂದೊಂದೇ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಇದೊಂದು ತುಂಬ ದಿವಸದಿಂದ ಅನ್ಕೋತಾನೆ ಇದ್ದೀನಿ ಮಾಡಬೇಕು, ವೈ ನಾಟ್ ಇದು ಸ್ವಲ್ಪ ಒಂಚೂರು ಪ್ರೊಫೆಷ್ನಲ್ ಆಗಿ ಅಪ್ಗ್ರೇಡ್ ಮಾಡ್ಕೊಂಡು ಈ ಸ್ಕಿಲ್ನ ಕಲಿಬಾರ್ದು ಅಂತೆಲ್ಲ ಇತ್ತು. ಸೊ ಫೈನಲಿ ಐ ಆಮ್ ಡೂಯಿಂಗ್ ಇಟ್ ಟುಡೇ ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ಮೋರ್ ಆನ್, ನಾನು ವ್ಲಾಗ್ ಮಾಡ್ತಿರೋದು ನನ್ನ ಐಫೋನ್ 17 Pro Max ಅಲ್ಲಿ. ನನ್ನ ತಮ್ಮ ಗಿಫ್ಟ್ ಮಾಡಿದ್ದು, ನೆವರ್ ಎಕ್ಸ್ಪೆಕ್ಟೆಡ್ ಟು ಬಿ. ನಾನು ತೊಗೋತಿದ್ದೆ, ಇಲ್ಲ ಅಂತ ಹೇಳ್ತಿಲ್ಲ, ನಿಮಗೆ ಗೊತ್ತು, ವ್ಲಾಗ್ಸಲ್ಲೆಲ್ಲ ಹೇಳ್ತಿದ್ದೆ. ತೊಗೊಳಕ್ಕೆ ಟೈಮ್ ಆಗ್ತಿತ್ತು ಅಷ್ಟೇ, ತುಂಬ ಲಾಂಗ್ ಪೀರಿಯಡ್ ಲಾಂಗ್ ಟೈಮ್ ಆಗ್ತಿತ್ತು. ಓಕೆ, ಸೇವ್ ಮಾಡಿ ತೊಗೊಳಕ್ಕೆ ತುಂಬ ಟೈಮ್ ಆಗ್ತಿತ್ತು. ಸೊ ಫೈನಲಿ ಸ್ವಲ್ಪ ಬೇಗನೆ ಸಿಕ್ತು ಅಷ್ಟೇ, ಏನೂ ಡಿಫ್ರೆನ್ಸ್ ಇಲ್ಲ, ಬೇಗ ಸಿಕ್ತು. ಆ್ಯಂಡ್ ನನ್ನ ತಮ್ಮನೇ ಕೊಡಿಸ್ದ. ಇಟ್ಸ್ ಅ ಬರ್ಡೇ ಗಿಫ್ಟ್. ಸೊ ಬನ್ನಿ ಇವಾಗ ಎಲ್ಲ ಹೋಗ್ತಾ ಇದ್ದೀನಿ, ಏನು ವಿಷನ್ ಏನು ನಂದು ಇದ್ದಿದ್ದು ಅಂತೆಲ್ಲ ಹೇಳ್ತೀನಿ. ನನ್ನ ವಿಷನ್ ಬೋರ್ಡು ಇಲ್ಲೊಂದಿದೆ, ಎರಡು ವಿಷನ್ ಬೋರ್ಡ್ ಮಾಡಿದ್ದೀನಿ, ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮೇ ಇರೋದು. ಎರಡು ವಿಷನ್ ಬೋರ್ಡಲ್ಲೂ ಸೇಮೇ ಇರೋದು. ಸೊ ಬನ್ನಿ ಇವಾಗ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟು ಇವಾಗ 5:45 ಆಗಿದೆ. ಎಲ್ಲಿ ಅಂತೆಲ್ಲ ಹೇಳ್ತೀನಿ, ಆನ್ ದ ವೇಲ್ ಹೇಳ್ತೀನಿ. ಬನ್ನಿ, ಟೈಮ್ ಆಗಿಬಿಟ್ಟಿದೆ, ಬೇಗ ಹೋಗೋಣ. ಚಿಕ್ಕ ವಾಟರ್ ಬಾಟಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ವಾಟರ್ ಬಾಟಲ್ ಕ್ಯಾರಿ ಮಾಡಿ ಅಂತ ಹೇಳಿದ್ದಾರೆ. ಜಾಕೆಟ್ ಹೇಳಿದ್ದಾರೆ, ಬಟ್ ಜಾಕೆಟ್ ಇಲ್ಲಾಂದರೆ ಫುಲ್ ಸ್ಲೀವ್ಸ್ ಅಂತ. ಸೊ ಬನ್ನಿ ಹೋಗೋಣ. ನಾನು ಈ ಬೂಟ್ಸ್ ಹಾಕೋತಾ ಇದ್ದೀನಿ, ನೋಡಿ ಹೆಂಗೆ ರೆಡಿಯಾಗಿದ್ದೀನಿ. ಈ ಫೋನು, ಈ ಕಲರ್ ನೋಡೋಕ್ಕೆ ಒಂದು ಚಂದ ಅಲ್ಲ, ಈ ಕಲರು ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋದೇ ನನಗೆ ಚಂದ. ಬನ್ನಿ ಹೋಗೋಣ, ತುಂಬ ಟೈಮ್ ಆಗಿಬಿಟ್ಟಿದೆ, ಬನ್ನಿ ಹೋಗೋಣ. ಗೈಸ್, ನಾನು ಈ ಫೋನಲ್ಲಿ ಏನೂ ಸೆಟ್ಟಿಂಗ್ಸ್ ಏನೂ ಮಾಡಿಲ್ಲ, ಯಾಕಂದರೆ ನೆನ್ನೆ ರಾತ್ರಿ ಬಂದಿದ್ದು, ಬೆಳಗ್ಗೆ ಎದ್ದು ಫಸ್ಟ್ ವ್ಲಾಗ್ ಮಾಡ್ತಿರೋದು ಈ ಫೋನಲ್ಲಿ. ಖುಷಿ ಆಗ್ತಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ, ರೀಚ್ ಆದಮೇಲೆ ಎಲ್ಲಿ ಅಂತೆಲ್ಲ ಹೇಳ್ತೀನಿ. ಅಂದರೆ ನಿದ್ದೆಲಿದ್ನಲ್ಲ, ಅದಕ್ಕೆ ಜಾಸ್ತಿ ಮಾತಾಡೋಂಗಿಲ್ಲ. ಆವಾಗಲೇ ನಿದ್ದೆಲಿದ್ದು ಎದ್ದಿದ ತಕ್ಷಣ ಬೇಗ ರೆಡಿ ಆಗ್ತಾಯಿದ್ದೆ, ಅದಕ್ಕೆ ಹೋಗಿಬಿಟ್ಟು ಏನು ಕತೆ ಅಂತ ಹೇಳ್ತೀನಿ ನಿಮಗೆ. ಫೈನಲಿ ರೀಚ್ ಆಗಿದೆ. ಎಷ್ಟು ಆಲ್ಮೋಸ್ಟ್ 1 hour 10 minutes ಇತ್ತು. ಸಾಕಾಯಿತು ಗಾಡಿ ಓಡಿಸಿ. ಏನಂದರೆ ಟ್ರಾಫಿಕ್ ಇರಲಿಲ್ಲ, ಪೀಸಾಗಿ ಗಾಡಿ ಓಡಿಸ್ಕೊಂಡು ಬಂದೆ. ಫಸ್ಟ್ ಟೈಮ್ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್. ಇವಾಗ ಶುರು ಆಗುತ್ತೆ ಒಂದು, ನಾನೆಲ್ಲ ಸೆಟಲ್ ಡೌನ್ ಆಗಿ ನಾನು ಇದನ್ನು ಮಾತಾಡ್ತೀನಿ. ಆಲ್ರೆಡಿ ಬಂದು ಎಷ್ಟೊಂದು ಜನ ನಿಂತಿದ್ದಾರೆ. ಗೈಸ್, ನಾನು ಈ ಫೋನಲ್ಲಿ ಸೆಲ್ಫಿ ತೊಗೊಂಡಿಲ್ಲ, ಏನೂ ಮಾಡಿಲ್ಲ, ಒಂದು ಫೋಟೋ ಕೂಡ ತೊಗೊಂಡಿಲ್ಲ. ಸ್ಟಾರ್ಟಿಂಗ್ ಡೈರೆಕ್ಟಾಗಿ ಬ್ಲಾಗ್ ಶುರು ಹೋಗ್ಬಿಟ್ಟಿದ್ದೀನಿ ಈ ಫೋನಲ್ಲಿ. ನಾನು ಎಷ್ಟು ಚೆನ್ನಾಗಿ ಸನ್ರೈಸ್ ಆಗಿ ಈಗ ನೋಡಿ, ನೀಟಾಗಿ ಕಾಣಿಸ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ನಾನು ಮಿಸ್ಕಮ್ಯುನಿಕೇಷನ್ ಆಗೋಯಿತು. ಗ್ರೂಪಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿದ್ರು ಇಷ್ಟಿಗೆ ಟೈಮಿಂಗ್ಸು ಅಂತ. ನಾನೇನು ಅಂದ್ಕೊಂಡೆ 7:30 ಅಲ್ವಾ ಅಂದ್ಬಿಟ್ಟು ಆನ್ ಟೈಮಿಗೆ ಬಂದೆ. ಆಮೇಲೆ ಗೊತ್ತಾಯಿತು ಬೇಸಿಕ್ ಕಲಿತಾ ಇರೋದು. ಸೊ ಬೇಸಿಕ್ ಕಲಿತಾ ಇರೋದು 8:30ಗೆ ಬರಬೇಕಂತೆ. ತುಂಬ ಬೇಗ ಬಂದುಬಿಟ್ಟಿದ್ದೀನಿ. ಸೊ ನೋ ಪ್ರಾಬ್ಲಮ್, ಹೋಗಿ ಇವಾಗ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ವಾಪಸ್ ಬರೋಣ. ಬನ್ನಿ, ಎಳ್ನೀರು ಕುಡಿಯೋಣ ಅಂತ ಗೊತ್ತಿದ್ದೀನಿ. ಬ್ರೇಕ್ಫಾಸ್ಟ್ ಮುಂಚೆ ಒಂಚೂರು ಎಳ್ನೀರು ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಕಾಮಾಗಿದೆ ಗೊತ್ತಾ ಇಲ್ಲಿ ಜಾಗ. ನಾನು ಬಂದಿರೋದು ಕೋರಮಂಗ್ಲಾಗೆ. ಇಮ್ಯಾಜಿನ್, ನಮ್ಮ ಮನೆಯಿಂದ ಕೋರಮಂಗ್ಲಾಗೆ ನಾನು ಆಲ್ಮೋಸ್ಟ್ 1 hour 10 minutes ಆಯಿತು ನನಗೆ. ಬ್ರೇಕ್ಫಾಸ್ಟಿಗೆ ಒಳ್ಳೆ ಜಾಗ ಹುಡುಕಿದ್ದೀನಿ. ಇಲ್ಲಿ ಒಂದು ಸಿಂಟರ್ ಕೆಫೆ ಅಂತ ಇದೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ. ಫುಡ್ ಹೆಂಗಿರುತ್ತೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಬ್ರೇಕ್ಫಾಸ್ಟ್. ಎಲ್ಲೆಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ತಿನ್ನೋಕ್ಕೆ ಮನಸ್ಸಾಗುತ್ತೆ. ನಾನು ಘೀ ದೋಸೆ ಆರ್ಡ್ರ್ ಮಾಡಿದ್ದೆ. ಮಸಾಲೆ ದೋಸೆ ಅಂದರೆ ಆಲೂಗಡ್ಡೆ ಇರುತ್ತೆ, ಬೇಡ ಅಂದ್ಬಿಟ್ಟು ಬರೀ ಘೀ ದೋಸೆ ಆರ್ಡ್ರ್ ಮಾಡಿ ತಿಂತಾಯಿದ್ದೆ. ಸೊ ಟೇಸ್ಟ್ ಮಾಡೋಣ. 2 ಥರದ ಚಟ್ನಿ ಕೊಟ್ಟಿದ್ದಾರೆ. ಒನ್ ಈಸ್ ಕೊಬ್ಬರಿ ಚಟ್ನಿ, ಚೆನ್ನಾಗಿದೆ ಆ್ಯಕ್ಚುಲಿ.
ಇದು ಟೊಮ್ಯಾಟೊ ಚಟ್ನಿ. ನನಗೆ ಈ ಚಟ್ನಿ ಇಷ್ಟ ಆಯಿತು. ಸಾಂಬಾರು ನೋಡೋಣ. ಸಾಂಬಾರು ಚೆನ್ನಾಗಿದೆ. ಇದು ತುಂಬ ಹೋಮ್ಲಿ ಫುಡ್ ಇದೆ ಆ್ಯಕ್ಚುಲಿ. ಚಟ್ನಿ ಅಂತೂ ಸೂಪರ್. ಎಲೆಯಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಎರಡು ದೋಸೆ ಆರ್ಡ್ರ್ ಮಾಡಿದ್ದಿತ್ತು. ನಾನು ನಮ್ಮ ಟೀಮ್ ಬಂದಿದ್ದಲ್ಲ. ಸೊ 2 ದೋಸೆಗೆ ಒಂದು ಕಾಫಿಗೆ ಎಷ್ಟು ಪ್ರೈಸ್ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ ನೀವೇ ಹೇಳಿ. ಇದು ಕೆಫೆ ನಾನು ಬಂದಿದ್ದು ನೋಡಿ ಹೆಂಗಿದೆ ಇಲ್ಲಿಂದ ಹಿಂಗೆ ಫಿಲ್ಟರ್ ಕಾಫಿ ಅಂತಿದೆ. ಫಿಲ್ಟರ್ ಕಾಫಿ ಒಳಗಡೆ ಎಲೆಲ್ಲಿ ಕೊಡ್ತಾರೆ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ. ನನಗೆ ನಿಯರ್ ಬೈ ಯಾವುದು ಚೆನ್ನಾಗಿರೋದು ಟ್ರೈ ಮಾಡೋಣ. ಯಾಕಂದರೆ ಕೋರಮಂಗಲದಲ್ಲಿ ತುಂಬ ಕೆಫೇಸ್ಗಳಿರುತ್ತೆ, ತುಂಬ ರೆಸ್ಟೋರೆಂಟ್ಸ್ಗಳಿರುತ್ತೆ. ಸೊ ಅದಕ್ಕೆ ಇಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಹಿಂಗೆ ನೋಡ್ತಾ ಯಾಕೆ ಇಲ್ಲಿ ಟ್ರೈ ಮಾಡ್ಬೋದು ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ಇಲ್ಲಿ ಬಂದೆ. ಸೊ ನನ್ನ ಪ್ರಕಾರ ಆನೆಸ್ಟ್ ರಿವ್ಯೂ ಕೊಡಬೇಕು ಅಂದರೆ ಇಟ್ ವಾಸ್ ಗುಡ್. ಫುಡ್ ಚೆನ್ನಾಗಿದೆ. ಆಮೇಲೆ ಆ್ಯಂಬಿಯನ್ಸ್ ನೋಡಿದ ತಕ್ಷಣ ಜನ ಅಟ್ರಾಕ್ಟ್ ಆಗ್ತಾರೆ, ಆ ಥರ ಇದೆ. ಫುಡ್ ಓಕೆ. ನಾನು ಯಾಕಂದರೆ ಟ್ರೈ ಮಾಡಿರೋದು ದೋಸೆ ಒಂದೇ ಟ್ರೈ ಮಾಡಿದ್ದು. ಅದು ಬಿಟ್ಟರೆ ಇನ್ನೇನು ಟ್ರೈ ಮಾಡಿಲ್ಲ. ಕಾಫಿ ತುಂಬ ಚೆನ್ನಾಗಿತ್ತು. ಬಟ್ ಪ್ರೈಸ್ ಅಂತೂ ತುಂಬ ಇತ್ತು. ಕಮೆಂಟ್ ಮಾಡಿ ಎಷ್ಟು ಅಂತ ನೋಡೋಣ. ಆ್ಯಡಿಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ ರೈಟ್ ನೌ. I am seeing your ಥ್ಯಾಂಕ್ ಯು. ಸೊ ಬಂದ ಮೇಲೂ ಸಹ ಈ ಗಾಡಿನ ಒಂದು 30 to 40 ಯು ಕ್ಯಾನ್ ರೈಡ್. ರಿಸರ್ವ್ ಬಂದ ತಕ್ಷಣ ಒಂದು ಸ್ವಲ್ಪ ದೂರ ಹೋಗಿ ಎಲ್ಲಾದರೂ ಪೆಟ್ರೋಲ್ ಬಂಕ್ ಕಾಣಿಸಿದ ತಕ್ಷಣ ಫಿಲ್ ಮಾಡಿಸ್ಕೋಬೋದು. ಸೊ ಒಂದೇ ಸತಿ ಹಿಡ್ಕಲೆತ್ಲಾ ಯಾಕಂದ್ರೆ ಹೆಂಗ ಅನ್ನಿಸ್ತು? ಈಸಿ ಅಲ್ವಾ? ನಿಧಾನಕ್ಕೆ ಬಿಡಬೇಕಲ್ಲ ಕೆಳಗಡೆ ಅಂತ ಫೆದರ್ ಟಚ್ ಅಪ್ ಕೊಡಿ. ಗೈಸ್ ಫಸ್ಟ್ ಟೈಮ್ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಇಟ್ಸ್ ಗುಡ್. ಯಪ್ಪ ಎವಿ ಶೆಕೆ ಆಗ್ತಿಲ್ಲ. ನಿಮ್ಮ ಹೆಸರು? ಸೋನಾ. ಓ ನೈಸ್. ಸೋನು ಅಲ್ಲ ನೀವು? ಸೋನು ಚೆನ್ನಾಗಿದೆ ಹೆಸರು. ಇಲ್ಲ ಇದೆ. ಪೂರ್ತಿ ಹೆಸರು ಸೋನಾನಾ? ಸೋನಾ ಗೌಡ. ಟೆನ್ಷನ್ ಬೇಡ, ಗಾಬರಿ ಬೇಡ. ಇವಾಗ ಸ್ಟಾರ್ಟ್ ಮಾಡಿದಾಗ ನ್ಯೂಟ್ರಲಲ್ಲಿ ಇದೆಯಾ ನೋಡ್ಕೊಳ್ಳಿ. ಅದಾದಮೇಲೆ ಕ್ಲಚ್ ಹಿಡ್ಕೊಂಡು ಟ್ಯಾಪ್ ಡೌನ್ ಫಸ್ಟಿಗೆ ಬರುತ್ತೆ. 1 ತೋರಿಸುತ್ತೆ ಆಯಿತಾ. ಆದಮೇಲೆ ನಿಧಾನ ಕ್ಲಚ್ ಬಿಡಿ ಇನ್ನೊಂದು ನೋಡಿ. ನೀವು ಎಕ್ಸ್ಲೇಟ್ರ್ ಮಾಡ್ತಿಲ್ಲ, ಬಟ್ ಬೈಕಿಗೆ ಮೂವ್ ಆಗ್ತಿದೆ. ಆ ಟೈಮಲ್ಲಿ ನೀವು ಹೋಲ್ಡ್ ಮಾಡಿ ಎಕ್ಸ್ಲೇಟ್ರ್ ಮಾಡ್ತೀವಿ. ಸೆಕೆಂಡ್ ಗೇರ್ ಹಾಕ್ಲಾ ಇಲ್ಲ ಫಸ್ಟ್? ಜಾವ ಓಡ್ತಿದ್ನಲ್ಲ, ಸೊ ಎಕ್ಸ್ಪೀರಿಯನ್ಸ್ ಇತ್ತು, ಒಂದು ಬೇಸಿಕ್ ಎಕ್ಸ್ಪೀರಿಯನ್ಸು. ಬಟ್ ಹೆವಿ ಬಿಸಿಲು ಗೈಸ್, ಆಗ್ತಿಲ್ಲ. ಎಷ್ಟು ಸ್ವೆಟ್ ಆಗ್ತಾಯಿದ್ದೀವಿ ಅಷ್ಟು ಸ್ವೆಟ್ ಆಗ್ತಾಯಿದ್ವಿ. ಹೆವಿ ಬಿಸಿಲು. ನೈಸ್ ಎಕ್ಸ್ಪೀರಿಯನ್ಸ್. ಯಾಕೆ ನಾನು ಇಲ್ಲಿ ನಿಮ್ಮ ಕೋಚ್ ಹತ್ರ ಹೋಗಿ ಕಲಿಬೇಕು ಅಂತ ಹೇಳೋದಂದರೆ ದೇ ವಿಲ್ ಟೀಚ್ ಯು ಇನ್ ಆ್ಯಂಡ್ ಔಟ್ ಹೇಳ್ಕೊಡ್ತಾರೆ ಬೇಸಿಕ್ಕಿಂದ. ಸೊ ಅದಕ್ಕೆ ಐ ಜಸ್ಟ್ ಕೇಮ್ ಹಿಯರ್ ಇಲ್ಲಿ ಕಲಿಯೋಣ ಅಂತ ನಾನು ಇಲ್ಲಿ ಬಂದಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಎಲ್ಲರೂ ಬ್ರೇಕ್ಫಾಸ್ಟಿಗೆ ಬಂದಿದ್ದಾರೆ. ಕಾಮಿಡಿ ಏನಂದರೆ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿದ್ದೀನಿ ಮುಂಚೆನೇ. ಇವಾಗ ಅದಕ್ಕೆ ಸ್ವಲ್ಪ ಲೈಟಾಗಿ ಜ್ಯೂಸ್ ಕುಡಿಯೋಣ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಕ್ಕೆ. ಹೆವಿ ದೋಸೆ ತಿಂದ್ಬಿಟ್ಟಿದ್ದೀನಿ ಅದಕ್ಕೆ. ಫೈನಲಿ ಡನ್ ಫಾರ್ ದಿ ಡೇ. ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ನಾಳೆ ಮತ್ತೆ ಇರುತ್ತೆ. ನಾಳೆ ಸ್ವಲ್ಪ ಇವತ್ತೆಲ್ಲ ಒಂಚೂರು ಅಲ್ಲೆಲ್ಲ ಮೇನ್ ರೋಡೆಲ್ಲ ಓಡಿಸಿದ್ರು, ಕರ್ಕೊಂಡು ಹೋದರು. ಬಟ್ ಓಕೆ, ಪರ್ಫೆಕ್ಟಾಗಿ ಆಗಿಲ್ಲ. ನಾಳೆ ಪರ್ಫೆಕ್ಟ್ ಆಗ್ತೀನಿ. ಸೊ ನನಗೇನು ಖುಷಿ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಮೋರ್ ಆನ್ ಏನಂದರೆ ನನಗೆ ಅನಿಸಿದ್ದೀನಿ, ಇಬ್ಬರು ಮಕ್ಕಳು ಬಂದಿದ್ದಾರೆ. ಇಬ್ಬರು ಮಕ್ಕಳು ಬಂದು 9th ಸ್ಟ್ಯಾಂಡರ್ಡ್ ಅಷ್ಟೇ. ದೇ ಆರ್ ಲರ್ನಿಂಗ್ ಬೈಕ್. ಇವಾಗ ಬೈಕ್ ಕಲಿತಿದ್ದಾರೆ. ನಾವು ನಮ್ಮ ಸಮ್ಮರ್ ಡೇಸಲ್ಲೆಲ್ಲ ರೋಡಲ್ಲಿ ಆಟಾಡ್ಕೊಂಡು ಇರ್ತಿದ್ವಿ. ಇವಾಗ ನೋಡಿ ಅವ್ರ ಪೇರೆಂಟ್ಸೇ ಕರ್ಕೊಂಡು ಬಂದು ಬೈಕ್ ಹೇಳ್ಕೊಡ್ತಿದ್ದಾರೆ. ಲೈಕ್ ಸೋ ಪ್ರೌಡ್. ಅಂದರೆ ಜನ್ರೇಷನ್ ಗ್ಯಾಪ್ ಇದೆಯಲ್ಲ, ಎಷ್ಟು ಡಿಫ್ರೆನ್ಸ್. ಆಮೇಲೆ ತುಂಬ ಹೌಸ್ ವೈಫ್ ಬಂದಿದ್ದಾರೆ, ತುಂಬ ವರ್ಕರ್ಸ್ ಇದ್ದಾರೆ, ಕಾರ್ಪೊರೇಟ್ MNCಯಲ್ಲಿ ವರ್ಕ್ ಮಾಡೋರೆಲ್ಲ ಇದ್ದಾರೆ. ಎಸ್ಪೆಷಲಿ ವುಮೆನ್ಸೇ ಇರೋದಿಲ್ಲ. ಸೊ ವುಮೆನ್ಸ್ ಕಂಪ್ಲೀಟ್ಲಿ ಬೈಕ್ ರೈಡಿಂಗು. ಆ್ಯಂಡ್ ನಾನು ಬಂದಿರೋದಿಲ್ಲಿ ಹೀಲ್ಸ್ ಆನ್ ವೀಲ್ಸ್ ಅಂತ ಇದೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಎಸ್ಪೆಷಲಿ ಒಬ್ಬೊಬ್ಬರು ಇಂಡಿವಿಜುವಲಾಗಿ ಬಂದು ಹೇಳ್ಕೊಡ್ತಿದ್ದಾರೆ. ಸೋ ನೈಸ್.
ಸೊ ಇನ್ನು ನಾಳೆ ಇದೆ, ನಾಳೆ ಹೆಂಗೆ ಓಡಿಸ್ತೀನಿ ಅಂತ ನೋಡೋಣ. ಇವಾಗ ಮನೆಗೆ ಹೋಗಬೇಕು, ಬನ್ನಿ ಮನೆಗೆ ಹೋಗೋಣ. ಸೊ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ನಾನು ವ್ಲಾಗು ಕಂಟಿನ್ಯೂ ಮಾಡಿಲ್ಲ, ಅಲ್ಲಿಗೆ ಎಂಡ್ ಮಾಡಿದ್ದೆ. ಏನಾಯಿತು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಸೊ ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಹೋಗಿ ಮೀಟಾಗಿ, ಅವ್ರ ಮಗು ಇತ್ತು, ಮಗು ಎಲ್ಲ ಫ್ಯಾಮಿಲಿನೆಲ್ಲ ಮೀಟ್ ಆಗೋದಿತ್ತು. ಆಮೇಲೆ ಮೀಟ್ ಎಲ್ಲ ಆದಮೇಲೆ ಸೊ ಐ ಕುಡ್ ನಾಟ್ ಕಂಟಿನ್ಯೂ ದ ವ್ಲಾಗ್ ದೇರ್, ಯಾಕಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿತ್ತು. ಸೊ ಅದಕ್ಕೆ ಅಲ್ಲೇ ಸ್ಟೇ ಆಗಿ ಇವಾಗ ನಾನು ಹೋಗ್ತಾ ಇದ್ದೀನಿ. ಸೊ ಸೆಕೆಂಡ್ ಡೇ ಆಫ್ ಮೈ ಬೈಕ್ ರೈಡಿಂಗ್ ಜರ್ನಿ. ಸೊ ಬನ್ನಿ ಹೋಗೋಣ ಹೆಂಗಿರುತ್ತೆ ಇವತ್ತಾದಮೇಲೆ ಫೈನಲಿ ಮನೆಗೆ ಹೋಗಿ ಎಲ್ಲರಿಗೂ ಕೇಳೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಬನ್ನಿ ಗೈಸ್ ಹೋಗೋಣ ಇವಾಗ. ಮತ್ತೆ ಇಲ್ಲಿಂದ ನನಗೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಅಷ್ಟೇ. ನಮ್ಮ ಮನೆ ಆಗಿದ್ದರೆ ನನಗೆ ಆಲ್ಮೋಸ್ಟ್ 1 hour 20 minutes. ಯಾಕಂದರೆ ನಿಯರ್ ಬೈ ಬಂದಿದ್ನಲ್ಲ. ಏನಾಗುತ್ತೆ ಅಂದರೆ ಆ ನಿಯರ್ ಬೈ ಏರಿಯಾ ಏನಾದರೂ ವಿಸಿಟ್ ಮಾಡಿದ್ರೆ ಸೊ ನನ್ನ ಸರೌಂಡಿಂಗ್ಸ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಬಾ ಈ ಕಡೆ ಅಂತ ಹಾಕುತ್ತೆ. ಸೊ ಯೂಶಲಿ ಆಗುತ್ತೆ, ಯಾಕಂದರೆ ನಾನು ನಾರ್ಮಲಿ ನಮ್ಮ ಮನೆ ಏರಿಯಾ ಯಲಹಂಕ ಸೈಡೆಲ್ಲ ಬಂದಾಗ ಆ ಕಡೆ ಎಲ್ಲ ಇದ್ದಾಗ ಮತ್ತೆ ನಾನು ಬೇರೆ ಏರಿಯಾಗೆಲ್ಲ ಹೋಗೋಕ್ಕಾಗಲ್ಲ, ತುಂಬ ಬ್ಯುಸಿ ಇರ್ತೀನಿ ಅಂದ್ಬಿಟ್ಟು. ಅಲ್ಲಿ ಇಲ್ಲಿ ಕೆಲಸಗಳು, ಕಾಲೇಜು ಅಂತೆಲ್ಲ. ಸೊ ಅದಕ್ಕೆ ಈ ಕಡೆ ಎಲ್ಲ ಬಂದಾಗ ಅಲ್ಲಿ ರಿಮೆಂಬರ್, ಇವನ್ ದೇ ವಿಲ್ ರಿಮೆಂಬರ್ ಬನ್ನಿ ಅಂತ. ಸೊ ಹೋಗಿ ಎಂಜಾಯ್ ಮಾಡಿ. ಸೊ ಐ ಆಮ್ ಸ್ಟಾರ್ಟಿಂಗ್ ಅಗೇನ್ ಸೆಕೆಂಡ್ ಡೇ ಆಫ್ ಬೈಕ್ ರೈಡಿಂಗ್. ಲೆಟ್ಸ್ ಗೋ. ಇವತ್ತು ಹೆಂಗಿರುತ್ತೆ, ಇವತ್ತೇನು ಮೇನ್ ರೋಡಲ್ಲೆಲ್ಲ ಹೇಳ್ಕೊಡ್ತಾರೆ ಹೆಂಗೆ ಎತ್ತ ಅಂತ ನೋಡೋಣ ಬನ್ನಿ. ಇವಾಗ ಫುಲ್ ಫ್ಲೆಜ್ ಕಲ್ತ್ಬಿಡ್ತೀನಿ, ಇವತ್ತೇ ಎಲ್ಲ ಕಲ್ತ್ಬಿಡ್ತೀನಿ. ಸೊ ಹೆಂಗಿರುತ್ತೆ ನೋಡೋಣ ಬನ್ನಿ. ಗೈಸ್ ನಿನ್ನೆ ಎಲ್ಲ ಬೇಗ ಬಂದಿದೆ, ಇವತ್ತು ಲೇಟಾಗಿ ಹೋದರೆ ಆದರೂ ಇನ್ನೂ ಯಾರೂ ಬಂದಿಲ್ಲ. ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀನಿ ಅಂತ. ಲಾಂಗ್ ರೈಡು ನನಗೆ ಅರ್ಲಿ ಮಾರ್ನಿಂಗು. रिजर्व में ಹಂಗೆ ಕಲ್ಸಲ್ಲ ಕ್ಲಾಸಿಗೆ ತಗೊಂಡ್ಬಿಡಿ. ಸೆಕೆಂಡ್ ನೀವೇ ತಗೊಂಡು ನಿಲ್ಸ್ಕೊಂಡ್ಬಿಡಿ. ಡೈಲಿ ಬೈಕ್ ಇದೆಯಲ್ಲ 1 lakh ತಗೊಳ್ಳಿ. 1 lakh ಇದೇ ಆಗಿರೋದು. ಇವಾಗ 1 lakhಲ್ಲಿ ಏನೇನು ಮಾಡ್ಬೋದು ಅಂತ 108 ಯೋಚನೆ ಬರುತ್ತೆ. ಅದು ತಗೊಳ್ಳ ಅಂತ. ಪಾಪ ಅವ್ನ ಬರ್ಡೇಗೆ ಗಿಫ್ಟ್ ಮಾಡಿಬಿಡ್ತೀನಿ. ಹೌದು, ಇನ್ನೇನು ಬರುತ್ತಾ ಈ ಮಂತ್ ಬರ್ಡೇ, ಅಲ್ಲೇ ರಿಟರ್ನ್ ಗಿಫ್ಟ್. ಹೆಸರು ನೋಡಿ ಏನಾಗಿದೆ, ಮಾರ್ಕೆ ಬಿದ್ದೋಯ್ತು. ಅಡ್ವಾನ್ಸ್ ಅವ್ರಿಗೆ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಆಗ್ತಿಲ್ಲ ನನಗೆ, ಬಿಸಿಲು, ಹೆವಿ ಬಿಸಿಲು. ಆಲ್ರೆಡಿ ತುಂಬ ರೌಂಡ್ಸ್ ಹೊಡೆದೆ ಮೇನ್ ರೋಡಲ್ಲೆಲ್ಲ ಹೋದೆ. ಬಟ್ ಇವಾಗ ಇನ್ನೊಂದು ಲಾಸ್ಟ್ ರೌಂಡ್ ಅಂತ ನನ್ನ ಕೈಲಿ ಎನರ್ಜಿನೇ ಇಲ್ಲ. ನಿದ್ದೆ ಬೇರೆ ಮಾಡಿಲ್ಲ ಪ್ರಾಪರಾಗಿ. ಮುಗೀತಂದರೆ ಹೋಗ್ಬೇಕು, ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ತಿದೆ, ಅಷ್ಟು ಟಯರ್ಡ್. ಯಾಕಂದರೆ ಅಲ್ಲಿಂದ ಟ್ರಾವೆಲ್ ಮಾಡೋದಿದೆಯಲ್ಲ, ಗಾಡಿ ಓಡಿಸ್ಕೊಂಡು ಮತ್ತೆ ಇಲ್ಲಿ ಓಡಿಸೋದಿತ್ತಲ್ಲ, ಈ ಬಿಸಿಲಲ್ಲಿ ಓಡ್ಸೋಕ್ಕಾಗ್ತಿಲ್ಲ. ಓಡ್ಸೋಕ್ಕೆ ಇಷ್ಟ, ಬಟ್ ಈ ಬಿಸಿಲಲ್ಲಿ ಓಡ್ಸೋಕ್ಕಾಗ್ತಿಲ್ಲ ಅಷ್ಟೇ. ವಯಸ್ಸು ಅವಾಗಲೂ ಇವರು ಪಾಪ ಬಿದ್ದರು, ಕಾನ್ಫಿಡೆಂಟೇ ಇರಲಿಲ್ಲ. ಇವಾಗ ನೀಟಾಗಿ ಓಡಿಸ್ಕೊಂಡು ಬರ್ತಿದ್ದಾರೆ. ಇಲ್ಲಿಂದ ಅಲ್ಲಿಗೆ ಹೋಗೋದು, ಇಲ್ಲಿಂದ ಇಲ್ಲಿಗೆ ಬರೋದು, ಅದೇ ಆಗ್ತಿದೆ. ನಾನಂತೂ ಹೆಂಗಾಗ್ಬಿಟ್ಟಿದ್ದೀನಿ, ಇಲ್ಲೇ ಬಿಟ್ಟರೆ ಮಲ್ಕೊಬಿಡೋಣ ಅಷ್ಟು ಆಗ್ಬಿಟ್ಟಿದೆ. 15-20 minutes ಅಷ್ಟೇ, ಫುಲ್ ಎಂಡ್ ಆಗುತ್ತೆ. 2 days ಸೆಷನ್, ಟ್ರೈನಿಂಗ್ ಸೆಷನ್ ಎಂಡ್ ಆಗುವ ಸಮಯ ಇವತ್ತು. ಬ್ಲೂ ಕಲರ್ ಡ್ರಿಂಕ್ ಕುಡಿತೀವಿ, 0 ಶುಗರ್ ಅಂದ್ಬಿಟ್ಟು. ಟೈಮ್ ಟ್ರೈ ಮಾಡ್ತೀನಿ. ಗೈಸ್ ಇದು ನೋಡಿ, ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಕುಡಿತಿರೋದು ಕೂಡ, ಕುಡ್ದಿದ್ದು ಕೂಡ ಇವತ್ತೇ. 0 ಶುಗರ್, ಎಲೆಕ್ಟ್ರೋಲೈಟ್ಸ್ ಮತ್ತು ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡಿ ವಾಟರ್ ಕೊಟ್ಟಿದ್ದಾರೆ. ಹೆಂಗಿದೆ ಗೊತ್ತಾ ಎನರ್ಜಿ. 2 ಸಿಪ್ ಕುಡಿದೆ, ಅದೇನು ಎನರ್ಜಿ ಬಂತೋ ಗೊತ್ತಿಲ್ಲ. ಗೈಸ್ ಇವಾಗ ಸರ್ಟಿಫಿಕೇಟ್ ಕೊಡ್ತಾರೆ, ಯಾಕೆಂದರೆ ನಾವು 2 days ಟ್ರೈನಿಂಗ್ ಮಾಡಿರೋದ್ರಿಂದ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ನಾವು ಇಲ್ಲಿ ಕಲ್ತಿದ್ದೀವಿ ಅಂತ. ಸೊ ಏನು ಸರ್ಟಿಫಿಕೇಟ್ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೀವೇನಾದರೂ ನಂತರ ಈ ಥರ ಬೇಸಿಕ್ ಒಂದೆಲ್ಲ ಅಡ್ವಾನ್ಸ್ ಇದೆ, ಇನ್ನೂ ಏನೇನೋ ಇದೆ. ಇಲ್ಲಿ ಆಪ್ಷನ್ಸ್ ಎಲ್ಲ ಹೇಳ್ತೀನಿ. ಅಡ್ವಾನ್ಸು ನೀವು ಕಲಿಬೇಕಿಲ್ಲ, ಬೇಸಿಕ್ ಗೊತ್ತಿರುತ್ತೆ, ಅಡ್ವಾನ್ಸ್ ಗೊತ್ತಿಲ್ಲ, ಕಲಿಬೇಕಂತಿದ್ರೆ ನೀವು ಇಲ್ಲಿ ಬರ್ಬೋದು. ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇನ್ಸ್ಟಾ ಪೇಜೆಲ್ಲ ಹಾಕಿರ್ತೀನಿ. ಸೊ ನೀವು ಒಂದು ವಿಸಿಟ್ ಮಾಡಿ, ಟ್ರೈನಿಂಗ್ ಕಲ್ತು ನೀವು ಬೈಕ್ ರೈಡಿಂಗ್ ಮಾಡಿ. ಸರ್ಟಿಫಿಕೇಟ್ ಸಿಕ್ಕಿದೆ ಎಲ್ಲರಿಗೂ. ಸೊ ಇವ್ರಿಗೆಲ್ಲ ಎಸ್ಪೆಷಲಿ ಥ್ಯಾಂಕ್ ಯು ಹೇಳಬೇಕು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮಗೆ, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ತುಂಬ ಪೇಷನ್ಸಾಗಿ ಕಾಮಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಮಗೆ ಅರ್ಥ ಆಗಿಲ್ಲ ನಾನು 2-3 ಸತಿ ಡೌಟ್ಸ್ನ ಕ್ಲಿಯರ್ ಮಾಡಿದ್ರು. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನೀವು ಇದೇ ಥರ ಇಲ್ಲೇನಾದರೂ ವಿಸಿಟ್ ಮಾಡಬೇಕಂದ್ರೆ ನಾನು ಆಲ್ ಡೀಟೇಲ್ಸ್ ಎಲ್ಲ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬಂದು ವಿಸಿಟ್ ಮಾಡಿ.
ಫಸ್ಟು ಬೇಸಿಕ್ ಇರುತ್ತೆ, ಅಡ್ವಾನ್ಸ್ ಇರುತ್ತೆ, ಆಮೇಲೆ ವೀಕೆಂಡ್ಸು ರೈಡ್ಸಿಗೆ ಕರ್ಕೊಂಡು ಹೋಗ್ತಾರೆ. ಐ ಮೀನ್ ಅವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿ ರೈಡ್ಸಿಗೆ ಕರ್ಕೊಂಡು ಹೋಗ್ತಾರೆ. ಲೈಕ್ ಆಲ್ರೆಡಿ ಬೈಕ್ ರೈಡ್ ಮಾಡೋಕ್ಕೆ ಬರೋರಿಗೆ, ಪರ್ಫೆಕ್ಟಾಗಿ ರೈಡ್ ಮಾಡೋಕ್ಕೆ ಬರೋರಿಗೆ ತಾನೆ. ಅಡ್ವಾನ್ಸ್ ಕಲ್ತಿರೋರು ಇಲ್ಲಿಂದನೂ ಅವ್ರಿಗೂ ಕರ್ಕೊಂಡು ಹೋಗ್ತೀರಾ? ನೈಸ್. ನಾನು ನೆಕ್ಸ್ಟ್ ಅಡ್ವಾನ್ಸ್ ಕಲ್ತಿ ನಾನು ಅವ್ರ ಜೊತೆ ಬೈಕ್ ರೈಡಿಂಗ್ ಹೋಗ್ತೀನಿ. ಇವೆಲ್ಲ ಇನ್ನೂ ಡೌಟ್ಸ್ ಕೇಳ್ತಿದ್ದಾರೆ. ಇದನ್ನು ನಮ್ಮ ಮನೆಯವ್ರಿಗೆಲ್ಲರಿಗೂ ಹೋಗಿ ತೋರಿಸ್ತೀನಿ ವಾಟ್ ಐ ಡಿಡ್ ದಿಸ್ ವೀಕ್. ಈ ವಾರ ನಾನು ಏನು ಮಾಡಿದೆ ಅಂತ ಮನೆಯವ್ರಿಗೆಲ್ಲ ಹೋಗಿ ಹೇಳ್ತೀನಿ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಇವಾಗ ಒಂದು ರೀಲ್ ಮಾಡ್ತಾ ಇದ್ದೀವಿ, ಟ್ರೆಂಡಿಂಗ್ ರೀಲು. ಬನ್ನಿ ಬೈಕ್ ರೈಡರ್ ಜೊತೆ. ಅಲ್ಲಿಂದ ಲಂಚಿಗೆ ಬಂದ್ವಿ. ಯಪ್ಪ ಯಾವ ಲೆವೆಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ, ಫೇಸ್ ಎಲ್ಲ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಅದು ಅರೋಮಾಸ್ ಬಿರಿಯಾನಿ ಅಂತೆ, ಯಾಕಂದರೆ ಬೇರೆ ಕಡೆ ಎಲ್ಲ ಕ್ರೌಡ್ ಇತ್ತು. ಮೇಘನಾಸ್ ಇದೆ ಇಲ್ಲಿ, ಆಮೇಲೆ ಬೇರೆ ಬೇರೆದು ಯಾವುದಾದ್ರು ಇತ್ತು, ನಾಗಾರ್ಜುನ ಎಲ್ಲ ಇತ್ತು, ಎಷ್ಟೊಂದಿದೆ, ಬಟ್ ಎಲ್ಲ ಕ್ರೌಡ್ ಇತ್ತು. ಸರಿ ಅದಕ್ಕೆ ಇಲ್ಲೇ ಬಂದು ಪೀಸಾಗಿ ಕೂತ್ಕೊಂಡು ಊಟ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ನೀವು ಮುಂಚೆ ಏನಾದರೂ ಕೋರ್ಮಂಗಲದಲ್ಲಿ ಬಂದು ಈ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ನಾನು ಇವತ್ತು ಟೇಸ್ಟ್ ಮಾಡ್ತಾಯಿದ್ದೀನಿ. ಕೊರಿಯಂಡರ್ ಲೆಮನ್ ವಿತ್ ಸೂಪ್ ಅಂತ ನೋಡಿ ಹೆಂಗಿದೆ. ಸೂಪ್ ವಿತ್ ಸೀಮಾ ಅಂತೆ. ಸೂಪ್ ವಿತ್ ಸೋನಾ. ರಿಯಲ್ ಹೆಸರೇ ಸೋನಾ ಅಂತಾನೆ, ಒರಿಜಿನಲ್ ಹೆಸರೇ. ನಾರ್ಮಲಿ ಪೆಟ್ ನೇಮ್ಸ್ ಕೇಳಿದ್ದೀನಿ. ಗೈಸ್ ನಾನು ಅವಾಗಿಂದ ವ್ಲಾಗ್ ಮಾಡ್ತಾ ನೋಡಿ, ಇಲ್ಲಿ ಒಬಿಡಿಯಂಟ್ ಥರ ಫುಲ್ ಬ್ಯಾಡ್ಜ್ ಹಾಕ್ಕೊಂಡೆಲ್ಲ ಇದ್ದೀನಿ. ನೋಡಿ ಗೈಸ್ ಹೆಂಗಿದ್ದಾರೆ ಜನ. ಅಲ್ಲಲ್ಲಿ ಹೋದೆ, ಜನ ನೋಡ್ಬಿಟ್ಟು ವಾಪಸ್ ಇಲ್ಲಿ ಬಂದು ಪೀಸಾಗಿ ತಿಂದೆ. ತುಂಬ ಚೆನ್ನಾಗಿತ್ತು ಫುಡ್ಡು. ಫಸ್ಟು ಮನೆಗೆ ಹೋಗಿ ಮಲಗಿದ್ರೆ ಸಾಕು. ಮನೆಗೆ ಹೋಗಿ ನಮ್ಮ ಮಮ್ಮಿ ಡ್ಯಾಡಿಗೆಲ್ಲ ಸರ್ಟಿಫಿಕೇಟ್ ತೋರಿಸಿ ಹೋಗೋಣ ಬನ್ನಿ. ಬಾಯ್. ಸೊ ಗೈಸ್ ಫೈನಲಿ ಮನೆಗೆ ಬಂದೆ. ಯಪ್ಪ ಯಾವ ಲೆವೆಲ್ಲು ಅಂದರೆ ಆ ಲೆವೆಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಫುಲ್ ಬಾಡಿ ಪೇನು. ಪೀಪಲ್ ಆರ್ ಟ್ರಾವೆಲಿಂಗ್ ಅಲ್ಲ ಎವ್ರಿ ಡೇ ಅಷ್ಟು ದೂರ. ಈ ಲೈಕ್ 20 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್. ಈ ಫೀಲ್ಡ್ ವರ್ಕ್ ಮಾಡೋರು, ಮಾರ್ಕೆಟಿಂಗ್ ಎಲ್ಲ ಮಾಡ್ತಾರೋ ಅಂಥವ್ರಿಗೆಲ್ಲ ಗ್ರೇಟ್. ಈ ಸಮ್ಮರಲ್ಲಿ ಈ ಥರ ರೇನಿ ಸೀಸನಲ್ಲೆಲ್ಲ ಇಟ್ಸ್ ಲೈಕ್ ಹೆವಿ ಕಷ್ಟ. ಸೊ ಬನ್ನಿ ಮನೆಗೆ ಬಂದಿದ್ದೀನಿ. ಯಾರು ಎದ್ದಿದ್ದಾರೆ ಅಂತಲೂ ಗೊತ್ತಿಲ್ಲ. ಇನ್ನೊಂದೇನಂದರೆ ನನಗೆ ಸ್ವಲ್ಪ ಬೇಜಾರಾಗ್ತಿದೆ. ಹೆಂಗೆ ಅಂತ ಹೇಳ್ತೀನಿ, ಏನು ಹೇಳೋದು ಗೊತ್ತಾಗ್ತಿಲ್ಲ. ಸೂಪರ್ ತಗೊಳ್ಳಿ. ವಾಟ್ ಇಸ್ ದಿಸ್ ಮ್ಯಾನ್? ಓಹೋ ಇಷ್ಟು ಬೇಗ ಕೊಟ್ಬಿಟ್ರಾ? ನೋಡಿ ರಾಣಿ, ಆಕ್ಟಿವಿಟೀಸ್. ನಮ್ಮ ಡ್ಯಾಡಿ ಇಂಗ್ಲೀಷ್ ಓದ್ತವ್ರೆ. ಅದೇನೇ ಸರ್ಟಿಫಿಕೇಟ್ ಅಷ್ಟೇ ಪಾಪ. ಏನು ಹೇಳೋದು ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಷ್ಟೇ 2 ದಿವಸ ಕ್ಲಾಸ್. ಅಯ್ಯೋ ಇನ್ನೊಂದು ಇವಾಗ ಹೇಳಿದ್ರೆ ಇಬ್ರು ಏನಂತಿರೋ ಗೊತ್ತಿಲ್ಲ. ಬೇಜಾರಾಗ್ತಿದೆ ಏನೋ. ಇಲ್ಲ ಫಸ್ಟ್ ಟೆಂಪರೇಚರ್ ಇದಾಗಿರೋದಾ? ಬಿಡಿ, ಏನು ಜಾಸ್ತಿ ಏನಾಗಿರೋದು. ಏನೋ ಡಿಸ್ಪ್ಲೇ ಹೊಡೆದೋಗಿದೆ ಅನ್ನೋ ಥರ ಇದು ಮಾಡ್ತಾ ಇದೆಯಾ? ಬಟ್ ಟೆಂಪರ್ ಗ್ಲಾಸ್ ಹಾಕ್ತಿಲ್ಲ ಪಾಪ ನಾನು. ಆಯ್ತು, ಈ ಸದ್ಯ ಇಷ್ಟೇ ತಾನೇ. ಫುಲ್ ದೊಡ್ಡ ನಜರ್ ಆಗಿದೆ, ಎಲ್ಲ ತೋರ್ಸೋದಕ್ಕೆ ನಜರ್ ಆಗಿದೆ ಬಿಡು. ನಾನು ಏನು ಹಾಕೇ ಇಲ್ಲ ಪಾಪ. ಅದು ಲೈಟ್ ಲೋಡ್ ಒಂದು ಫೋಟೋ ಸೆಲ್ಫಿ ಕೂಡ ತಗೊಂಡಿಲ್ಲ. ಇಲ್ಲ ಬಿಡಿ, ಏನಾಗಿಲ್ಲ ಅಂತದ್ದು. ಕ್ಯಾಮ್ರಾಗಳಿಗೆ ಏನಾಗಿಲ್ಲ, ಇಲ್ಲಿ ಇಷ್ಟೇ ಇದಾಗಿದೆ. ಎಲ್ಲಿ ನೋಡು, ಲೂಸು ಕೊಡ್ರಿ ಇಲ್ಲಿ. ಕಾಣ್ತಲ್ವ ಇಲ್ಲಿ ಲೈನು? ಹೂನಮ್ಮ ಅಷ್ಟೇ ಆಗಿರೋದು, ಏನು ದೊಡ್ಡದಾಗಿರೋ ಥರ. ನೀನು ಫೋನು ನಂದು ಅನ್ನೋ ಫೀಲ್ ತಗೊಂಡಿಲ್ಲ. ಬರೀ ನೆನ್ನೆಯಿಂದ ಎಲ್ಲಿ ವಿಡಿಯೋ ಮಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡೇ ಇದ್ದೀನಿ, ಏನೂ ಮಾಡಿಲ್ಲ ನಾನು. ಆಯ್ತು ಬಿಡಿ, ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬರುತ್ತಾ ಅದು ವಾಪಸ್ಸು? ಅದಕ್ಕೆ ಏನು ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಸಾಕು. ಟ್ರೈನಿಂಗ್ ಏನು ಹೇಳಿ ಕಲ್ತಿದ್ಯಾ ಅಂದ್ರೆ ಸೆಂಟರ್ ಸ್ಟ್ಯಾಂಡ್ ಹಾಕೋದು ಹೇಳ್ಕೊಟ್ಟವ್ರೆ, ರಿವರ್ಸ್ ಹಾಕೋದು ಹೇಳ್ಕೊಟ್ಟು. ರಿವರ್ಸ್ ಇಲ್ವೇ ಇಲ್ಲ. ಬಿದ್ದ ಮೇಲೆ ಗಾಡಿ ಹತ್ತದ ಹೇಳ್ಕೊಟ್ಟವ್ರ. ಇದೇ ಹೇಳ್ತಿರೋದು, ಎಡೆ ಕಲ್ತಿರೋದು. ಇನ್ನು ಕ್ಲಚ್ ನಾವು ನಿಮ್ಗಿಂತ ಹಳೆ ಡ್ರೈವರ್ಗಳು. ಆಯ್ತು, ಏನೇನಿದೆ ಹೇಳಿ. ಡಿಯೋಲಿ ಬ್ರೇಕು, ಎಕ್ಸಿಲೇಟರು, ಡಬಲ್ ಸ್ಟ್ಯಾಂಡು, ಎಕ್ಸಲೆಂಟ್ ಸ್ಟ್ಯಾಂಡು ಇದೆ, ಡಬಲ್ ಸ್ಟ್ಯಾಂಡು ಇದೆ ನಮ್ಮ ಗಾಡಿಯಲ್ಲೂ. ನಾನು ಹೇಳ್ತಿರೋದು ರಾಯಲ್ ಎನ್ಫೀಲ್ಡ್ ಜಾವಾ ಗೇರ್ ಗಾಡಿದು. ನಾವು ಕಲ್ತಿದ್ದೀನಮ್ಮ, ಹೋಗಿದ್ದೀನಮ್ಮ, ಆಟೋನೇ ಓಡಿಸ್ತೀನಂತೆ. ಆಟೋ ಓಡಿಸ್ತಾರೆ. ಅಯ್ಯೋ ನಮ್ಮ ಮಮ್ಮಿ ಬಿಟ್ಟರೆ ಏರೋಪ್ಲೇನು ಓಡಿಸ್ಬಿಡ್ತಾರೆ. ಏರೋಪ್ಲೇನ್ ಆಯ್ತು. ಇವಾಗ ಸರ್ಟಿಫಿಕೇಟ್ ನೋಡಿ ಏನು ಅನಿಸ್ತು ಹೇಳಿ. ಈ ಸರ್ಟಿಫಿಕೇಟ್ ಖುಷಿಯಿಂದ ತಂದು ನನ್ನ ಬ್ಯಾಡ್ ನ್ಯೂಸ್ ಅಂಡ್ ಖುಷಿ ನ್ಯೂಸ್ ತಂದೋಳೆ. ಹಾಂ
ಓಕೆ ಗೈಸ್ ಐ ಆಮ್ ಎಂಡಿಂಗ್ ದಿಸ್ ಬ್ಲಾಗ್ ಗೈಸ್ ನಾನು ಸರ್ಟಿಫಿಕೇಟ್ ತೋರಿಸಿದ್ರೆ ನಮ್ಮ ಡಿಯೋನು ಓಡ್ಸಕ್ಕೂ ದಮ್ಬೇಕು. ಅಲ್ಲ ನಮ್ಮ ಮಮ್ಮಿ ಏನು ನಾನೇ ಹೇಳ್ಕೊಡ್ತಿದ್ನಲ್ಲ ಜಾವ ಅಂತ ಸೆಂಟರ್ ಸ್ಟ್ಯಾಂಡ್ ಹಾಕಮ್ಮ ಅಂದೆ. ಅದರಲ್ಲಿ ಸ್ಟ್ರೆಸ್ ಔಟ್ ಆಗಿಬಿಟ್ಟಿದ್ದೀನಿ. ಏನೋ ಗೊತ್ತಾಗ್ತಿಲ್ಲ. ಈ ವ್ಲಾಗ್ ಶುರು ಮಾಡಿದೆ, ಎಂಡ್ ಮಾಡೋಷ್ಟರಲ್ಲಿ ಫೋನ್ ಹೊಡೆದೋಗೈತೆ. ಸ್ಟಾರ್ಟ್ ಮಾಡಿದ್ನೇನೆ ಬೆಳಗ್ಗೆ, ಎಂಡ್ ಮಾಡೋಷ್ಟರಲ್ಲಿ ಫೋನು ಬ್ರೇಕ್ ಆಗಬೇಕು. ನನ್ನ ಗಾಡಿನೂ ಹಿಂಗೆ ಆಯಿತು ಗೊತ್ತಾ, ತೊಗೊಂಡೆ ಅವತ್ತಿನ ದಿವಸನೇ ಹಿಂಗಾಯಿತು. ಓಕೆ ಗೈಸ್, ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ. ನಾನೇನೋ ಮಾತಾಡ್ಸೋಣ ಗಾಡಿ ಬಗ್ಗೆ ಎಲ್ಲ ಅಂದ್ಕೊಂಡೆ.